ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಅಪ್ಪಿತಪ್ಪಿಯೂ ಈ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು, ಸಾವು ಹತ್ರ ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲಿರಬಾರದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಕೆಲವೊಮ್ಮೆ ನಮಗನ್ಸುತ್ತೆ, ವರ್ಷಗಳಿಂದ ಕಠಿಣ ಪರಿಶ್ರಮ ಪಟ್ಟರೂ ಯಾಕೆ ಫಲ ಸಿಗ್ತಾ ಇಲ್ಲ? ನಿಮ್ಮ ಮನೇಲಿ ನಿರಂತರ ಒತ್ತಡ ಯಾಕಿದೆ? ಚೆನ್ನಾಗಿ ಗಳಿಸಿದ್ರೂ ಮನೇಲಿ ಸಮೃದ್ಧಿ ಯಾಕಿಲ್ಲ? ರಾತ್ರಿ ಪೂರ್ತಿ ನಿದ್ರೆ ಮಾಡಿದ ನಂತರನೂ ಬೆಳಗ್ಗೆ ಸುಸ್ತು ಮತ್ತು ಕಿರಿಕಿರಿಯಿಂದ ಯಾಕೆ ಎಚ್ಚರ ಆಗುತ್ತೆ? ಈ ಎಲ್ಲಾ ಪ್ರಶ್ನೆಗಳ ಮೂಲವು ನಿಮ್ಮ ನಿದ್ರೆಯಲ್ಲಿದೆ. ನಿಮಗೆ ಗೊತ್ತಾ ವೀಕ್ಷಕರೇ, ನಿಮ್ಮ ದೇಹವು ಶಾಂತ ಸರೋವರದಂತೆ, ನಿಮ್ಮ ಸುತ್ತಲಿನ ಶಕ್ತಿಯು ಅದರ ಅಲೆಗಳಂತೆ. ನೀವು ನಿದ್ರಿಸುವಾಗ ನಿಮ್ಮ ದೇಹವು ಶಾಂತವಾಗಿರುತ್ತೆ, ನಿಮ್ಮ ಜಾಗೃತ ಮನಸ್ಸು ಶಾಂತವಾಗುತ್ತೆ ಮತ್ತು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಜಾಗೃತಗೊಳ್ಳುತ್ತೆ. ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿ, ಭೂಮಿಯ ಸ್ವಂತ ಕಾಂತಿಯ ಶಕ್ತಿ ಮತ್ತು ನಿಮ್ಮ ಸ್ವಂತ ದೇಹದ ಶಕ್ತಿ ಎಲ್ಲವೂ ಪರಸ್ಪರ ಸಂವಹನ ನಡೆಸುತ್ತವೆ. ಈ ಸಂವಹನ ಸರಿಯಾಗಿದ್ರೆ ನೀವು ಬೆಳಗ್ಗೆ ಉಲ್ಲಾಸ, ಶಕ್ತಿ ಮತ್ತು ಸಕಾರಾತ್ಮಕತೆಯಿಂದ ತುಂಬಿದ ಭಾವನೆಯೊಂದಿಗೆ ಎಚ್ಚರಗೊಳ್ತೀರಿ. ಆದ್ರೆ ಈ ಸಂವಹನವು ಸರಿಯಾಗಿರದೇ ಇದ್ರೆ ನಿದ್ರಾಹೀನತೆ, ಒತ್ತಡ, ಅಧಿಕ ರಕ್ತದೊತ್ತಡ, ಹೃದ್ರೋಗ, ಮಾನಸಿಕ ಅಶಾಂತಿ ಮೊದಲಾದ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಸಾವಿನ ದಿಕ್ಕು ಎಂದು ಕರೆಯಲ್ಪಡುವ ದಿಕ್ಕಿನ ಬಗ್ಗೆ ಮಾತಾಡೋಣ. ಇದು ನಿಮ್ಮ ಜೀವಶಕ್ತಿಯನ್ನ ಹೀರಿಕೊಳ್ಳುವಂತಹ ದಿಕ್ಕು. ಅದುವೇ ಉತ್ತರ ದಿಕ್ಕು. ಹೌದು, ನಮ್ಮ ಧರ್ಮ ಗ್ರಂಥಗಳಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗೋದನ್ನ ನಿಷೇಧಿಸಲಾಗಿದೆ. ಇದನ್ನ ಅತ್ಯಂತ ವಿನಾಶಕಾರಿ ಮತ್ತು ನಕಾರಾತ್ಮಕ ಸ್ಥಾನ ಅಂತ ಪರಿಗಣಿಸಲಾಗಿದೆ. ಯಾಕೆ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಅಲ್ವಾ? ಉತ್ತರ ದಿಕ್ಕನ್ನ ಸಂಪತ್ತಿನ ದೇವರು ಕುಬೇರನ ದಿಕ್ಕು ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಈ ದಿಕ್ಕಿಗೆ ತಲೆ ಇಟ್ಟು ಮಲಗೋದು ಹೇಗೆ ಹಾನಿಯನ್ನುಂಟು ಮಾಡುತ್ತೆ? ಅದೇ ರಹಸ್ಯ. ಕುಬೇರ ಸಂಪತ್ತಿನ ರಕ್ಷಕ, ಸಂಪತ್ತಿನ ಮಾಲೀಕರಲ್ಲ. ಹಾಗಾಗಿ ನಾವು ಆ ದಿಕ್ಕಿಗೆ ತಲೆ ಇಟ್ಟು ಮಲಗಿದಾಗ ನೀವು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ನಿಯಮಗಳಿಗೆ ಸವಾಲು ಹಾಕಿದಂತಾಗುತ್ತೆ. ನಮ್ಮ ಭೂಮಿಯು ಒಂದು ದೈತ್ಯವಾದ ಮ್ಯಾಗ್ನೆಟ್ ಆಗಿದೆ. ಇದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನ ಹೊಂದಿದೆ. ಕಾಂತೀಯ ಶಕ್ತಿಯು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತೆ. ಇದು ನಿರಂತರವಾಗಿ ಹರಿಯುವ ಶಕ್ತಿಯ ನದಿಯಾಗಿದೆ. ಇನ್ನು ನಮ್ಮ ದೇಹವು ಒಂದು ಸಣ್ಣ ಮ್ಯಾಗ್ನೆಟ್ ಆಗಿದೆ. ನಮ್ಮ ತಲೆಯನ್ನ ಉತ್ತರ ಧ್ರುವ ಮತ್ತು ನಮ್ಮ ಪಾದಗಳನ್ನ ದಕ್ಷಿಣ ಧ್ರುವ ಅಂತ ಪರಿಗಣಿಸಬಹುದು. ನೀವು ನಿಮ್ಮ ತಲೆಯನ್ನ ಉತ್ತರಕ್ಕೆ ತಲೆ ಹಾಕಿ ಮಲಗಿದಾಗ ನಿಮ್ಮ ದೇಹದ ಉತ್ತರ ಧ್ರುವ ಮತ್ತು ಭೂಮಿಯ ಉತ್ತರ ಧ್ರುವವು ಕನೆಕ್ಟ್ ಆಗುತ್ತೆ. ಒಂದು ಸರಳ ವೈಜ್ಞಾನಿಕ ನಿಯಮದ ಪ್ರಕಾರ ಹೇಳೋದಾದ್ರೆ, ಅಯಸ್ಕಾಂತದ ಎರಡು ಧ್ರುವಗಳು ಪರಸ್ಪರ ತದ್ವಿರುದ್ಧವಾಗಿರುತ್ತವೆ, ಅಂದ್ರೆ ಅವು ಹಿಮ್ಮೆಟ್ಟುತ್ತವೆ. ಹಾಗಿರುವಾಗ ನೀವು 8 ಗಂಟೆಗಳ ಕಾಲ ನಿದ್ರಿಸುವಾಗ ಅಲ್ಲಿ ನಿಮ್ಮ ಮೆದುಳು, ನಿಮ್ಮ ದೇಹದ ನಿಯಂತ್ರಣ ಕೇಂದ್ರ ನಿರಂತರವಾಗಿ ಪ್ರಬಲವಾದ ಕಾಂತೀಯ ಶಕ್ತಿಯಿಂದ ತಳ್ಳಲ್ಪಡುತ್ತೆ. ಕಬ್ಬಿಣವನ್ನ ಒಳ ಹಿಡಿದಿರುವ ನಿಮ್ಮ ಮೆದುಳಿಗೆ ಹರಿಯುವ ರಕ್ತವು ಈ ಕಾಂತೀಯ ಸೆಳೆತ ಮತ್ತು ತಳ್ಳುವಿಕೆಯಿಂದ ನೇರವಾಗಿ ಪರಿಣಾಮ ಬೀರುತ್ತೆ. ಇದರಿಂದಾಗಿ ನಿಮ್ಮ ರಕ್ತ ಪರಿಚಲನೆ ಅಡ್ಡಿಯಾಗುತ್ತೆ. ಮೆದುಳಿಗೆ ಅಗತ್ಯವಿರುವ ಆಮ್ಲಜನಕ ಮತ್ತು ಶಕ್ತಿ ಕೂಡ ಸಿಗೋದಿಲ್ಲ. ಇದರಿಂದಾಗಿ ದೊಡ್ಡ ಪೆಟ್ಟು ಬೀಳೋದು ನಿಮ್ಮ ನಿದ್ರೆಯ ಮೇಲೆ. ನಿಮಗೆ ಅದು ಅರಿವಾಗದೇ ಇರಬಹುದು. ಆದ್ರೆ ನೀವು ರಾತ್ರಿ ಇಡೀ ಒದ್ದಾಡ್ತಾ ಮಗ್ಗಲು ಬದಲಾಯಿಸಿ ನಿದ್ರಿಸ್ತೀರಿ. ನಿಮ್ಮ ದೇಹವು ವಿಶ್ರಾಂತಿ ಪಡೆಯೋದಕ್ಕೆ ಪ್ರಯತ್ನಿಸುತ್ತೆ. ಆದ್ರೆ ನಿಮ್ಮ ಮೆದುಳು ವಿಚಿತ್ರ ಯುದ್ಧವನ್ನ ನಡೆಸುತ್ತೆ. ನಿಮಗೆ ದುಸ್ವಪ್ನಗಳ ಜೊತೆಗೆ ಭಯಾನಕ ಆಲೋಚನೆಗಳು ಕೂಡ ಬರಬಹುದು. ನೀವು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳಬಹುದು. ಅಷ್ಟೇ ಅಲ್ಲ, ನಂತರ ಮತ್ತೆ ನಿದ್ರಿಸೋದಕ್ಕೆ ಕಷ್ಟವಾಗಬಹುದು.
ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ ಮರುದಿನ ಬೆಳಗ್ಗೆ ಎದ್ದಾಗ ಉಲ್ಲಾಸದಿಂದ ಇರುವ ಬದಲು ನಿಮಗೆ ವಿಚಿತ್ರವಾದ ಆಯಾಸ ಮತ್ತು ಹೆವಿ ಫೀಲ್ ಆಗುತ್ತೆ. ಇದರ ಜೊತೆಗೆ ತಲೆನೋವು, ತಲೆ ತಿರುಗುವಿಕೆ ಮತ್ತು ಖಿನ್ನತೆಯ ಮನಸ್ಥಿತಿ ಇವೆಲ್ಲವೂ ಕೂಡ ಶುರುವಾಗುತ್ತೆ. ನೀವು ಯಾವುದರ ಮೇಲೂ ಗಮನ ಹರಿಸೋದಕ್ಕೆ ಸಾಧ್ಯವೇ ಆಗಲ್ಲ. ಬ್ರೈನ್ ಫಾಗ್ ಉಂಟಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗುತ್ತೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ದುರ್ಬಲಗೊಳ್ಳುತ್ತೆ. ಆದ್ರೆ ಇದು ಕೇವಲ ಆರಂಭ ಅಷ್ಟೇ. ನೀವು ವರ್ಷಗಳ ಕಾಲ ಈ ದಿಕ್ಕಲ್ಲಿ ನಿದ್ರಿಸೋದನ್ನ ಮುಂದುವರೆಸಿದ್ರೆ ಅದರ ಪರಿಣಾಮಗಳು ಇನ್ನಷ್ಟು ಗಾಢವಾಗುತ್ತೆ. ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಅಧಿಕ ರಕ್ತದೊತ್ತಡಕ್ಕೆ ಪ್ರಮುಖ ಕಾರಣವಾಗಬಹುದು. ಹೃದಯವು ಮೆದುಳಿಗೆ ರಕ್ತವನ್ನ ಪಂಪ್ ಮಾಡಲು ಕಷ್ಟಪಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಇದು ಹೃದಯದ ಮೇಲಿನ ಒತ್ತಡವನ್ನ ಹೆಚ್ಚಿಸುತ್ತೆ ಮತ್ತು ಹೃದಯ ಕಾಯಿಲೆಯ ಅಪಾಯವನ್ನು ಕೂಡ ಹೆಚ್ಚಿಸುತ್ತೆ. ಮಾನಸಿಕ ಆರೋಗ್ಯದ ಮೇಲೂ ಕೂಡ ಭಾರಿ ಪರಿಣಾಮ ಬೀರುತ್ತೆ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಉತ್ತರಕ್ಕೆ ತಲೆ ಹಾಕಿ ಮಲಗುವ ಜನರಲ್ಲಿ ನಿರಂತರ ಒತ್ತಡ, ಚಿಂತೆ, ಆತಂಕ, ಭಯ ಮತ್ತು ಖಿನ್ನತೆಯಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಅವರ ಆಲೋಚನಾ ಶಕ್ತಿ ದುರ್ಬಲಗೊಳ್ಳುತ್ತೆ. ಅವರು ಯಾವಾಗ್ಲೂ ಗೊಂದಲಕ್ಕೊಳಗಾಗ್ತಾರೆ ಮತ್ತು ತೊಂದರೆಗೊಳಗಾಗ್ತಾರೆ. ಜೀವನವು ಉಲ್ಲಾಸದಿಂದ ವಂಚಿತವಾಗುತ್ತೆ. ಆಧ್ಯಾತ್ಮಿಕ ದೃಷ್ಟಿಕೋನದ ಕುರಿತು ಹೇಳೋದಾದ್ರೆ, ಸತ್ತ ವ್ಯಕ್ತಿಯ ದೇಹವನ್ನ ಇರಿಸಲು ಉತ್ತರ ದಿಕ್ಕನ್ನ ಉತ್ತಮ ಅಂತ ಪರಿಗಣಿಸಲಾಗುತ್ತೆ. ಯಾರಾದರೂ ಸತ್ತಾಗ ಅವರ ದೇಹವನ್ನ ಉತ್ತರಕ್ಕೆ ಮುಖ ಮಾಡಿ ಇಡಲಾಗುತ್ತೆ. ಇದರಿಂದ ಅವರ ಆತ್ಮವು ದೇಹವನ್ನ ಸುಲಭವಾಗಿ ಬಿಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಜೀವಶಕ್ತಿಯು ಉತ್ತರದಿಂದ ಹೊರ ಹೋಗುತ್ತೆ ಅನ್ನೋ ನಂಬಿಕೆ ಶಾಸ್ತ್ರದಲ್ಲಿದೆ. ಈಗ ನೀವು ಜೀವಂತವಾಗಿರುವಾಗ ಪ್ರತಿದಿನ 8 ಗಂಟೆಗಳ ಕಾಲ ನಿಮ್ಮ ದೇಹವನ್ನ ಒಂದೇ ಸ್ಥಾನದಲ್ಲಿ ಇರಿಸಿದಾಗ ನಿಮಗೆ ತಿಳಿಯದೆ ನಿಮ್ಮ ಜೀವಶಕ್ತಿ ಹೇಗೆ ಕ್ಷೀಣಿಸುತ್ತೆ ಅನ್ನುವ ಅರಿವಾಗುತ್ತೆ. ನೀವು ನಿಧಾನವಾಗಿ ದೇಹವನ್ನ ಸಾವಿನ ಕಡೆಗೆ ತಳ್ಳುತ್ತೆ. ಇದು ಅಕ್ಷರಶಃ ಜೀವಶಕ್ತಿಯನ್ನ ಬರಿದು ಮಾಡುತ್ತೆ ಮತ್ತು ನಿಮ್ಮ ಜೀವಿತಾವಧಿಯನ್ನು ಕೂಡ ಕಡಿಮೆ ಮಾಡಬಹುದು. ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ನಿಮ್ಮ ಮುಖವು ತನ್ನ ಕಾಂತಿಯನ್ನ ಕಳ್ಕೊಳ್ಳುತ್ತೆ. ನೀವು ಅಕಾಲಿಕವಾಗಿ ವಯಸ್ಸಾದಂತೆ ಕಾಣೋದಕ್ಕೆ ಪ್ರಾರಂಭಿಸ್ತೀರಿ. ಈ ದಿಕ್ಕು ಆರ್ಥಿಕವಾಗಿಯೂ ವಿನಾಶಕಾರಿಯಾಗಿದೆ. ನಿಮ್ಮ ಮನಸ್ಸು ಮತ್ತು ಮೆದುಳು ಅಸ್ಥಿರವಾದಾಗ, ನಿಮ್ಮ ದೇಹದಲ್ಲಿ ಶಕ್ತಿಯ ಕೊರತೆ ಇರುವಾಗ ನೀವು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟವಾಗುತ್ತೆ. ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿದ್ರೆ ನಿಮ್ಮ ಆಯಸ್ಸು ಕೂಡ ಕಡಿಮೆಯಾಗುತ್ತೆ. ಇದು ಕೇವಲ ಮೂಢನಂಬಿಕೆ ಅಲ್ಲ, ಇದರ ಹಿಂದೆ ಆಳವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣವಿದೆ. ಇದು ನಿಧಾನ ವಿಷವಾಗಿದ್ದು ಅದು ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನ ಕ್ರಮೇಣ ನಾಶಪಡಿಸುತ್ತೆ. ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ದಿಕ್ಕಲ್ಲಿ ಮಲಗ್ತಾ ಇದ್ರೆ ಈ ಅಭ್ಯಾಸವನ್ನ ಈಗಲೇ ಬದಲಾಯಿಸಿ, ನಿಮ್ಮ ಜೀವನವನ್ನೇ ಬದಲಾಯಿಸಿ. ವೀಕ್ಷಕರೇ, ನೋಡಿದ್ರಲ್ವಾ, ಅಪ್ಪಿ ತಪ್ಪಿಯೂ ಈ ದಿಕ್ಕಿಗೆ ತಲೆಯಿಟ್ಟು ಮಲಗಬಾರದು, ಸಾವು ಹತ್ರ ಬರುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.